ಇಲ್ಲ ಸೆರಾಮಿಕ್ ಕೋಟಿಂಗಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು, ಅವ್ರಿಗೇನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಅವ್ರಿಗೆ ಯಾವ ಥರ ಟ್ರೀಟ್ ಮಾಡ್ತೀರಾ? ಅವ್ರಿಗೆ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಸರ್. ಹಂಗೆ ಅವ್ರು ಖುಷಿ ಆಗಿಲ್ಲ ಅಂದರೆ ₹1 ದುಡ್ಡು ತೊಗೊಳ್ಳಲ್ಲ ಸರ್. 100% ಗ್ಯಾರಂಟಿ ಅದು. PPF ಒಂದು ಸ್ವಲ್ಪ ನನಗೆ ಮೈನರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತ ತಿರ್ಗಾ ಪೀಲ್ ಮಾಡಿ ಮತ್ತೆ ಕಂಪ್ಲೀಟ್ ಗಾಡಿ ವಿತೌಟ್ ಎನಿ ಅಡಿಷನಲ್ ಎಕ್ಸ್ಪೆನ್ಸ್ ಮಾಡಿಕೊಟ್ರು. ಸೊ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ವಿಲ್ ಡೂ ಇಟ್. ಸೊ ಕಸ್ಟಮರು ನಿಮ್ಮ ಶಾಪಿಗೆ ಬಂದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಕ್ವಾಲಿಟಿ ಸರ್ವಿಸ್. ಗೈಸ್ ನಮಸ್ಕಾರ, ಎಲ್ರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಸೊ ಇವತ್ತು ನಾವು ಬಂದಿದ್ದೀವಿ ಉತ್ತರಹಳ್ಳಿಯಲ್ಲಿ ಲೊಕೇಟ್ ಆಗಿರೋ ದಿ ಶಿಮ್ಮಾ ಡೀಟೇಲಿಂಗ್ ಹೌಸ್ಗೆ. ಇಫ್ ಯು ಲವ್ ಕೀಪಿಂಗ್ ಯುವರ್ ಕಾರ್ ಲುಕಿಂಗ್ ಬ್ರ್ಯಾಂಡ್ ನ್ಯೂ, ದಿಸ್ ಈಸ್ ದಿ ಪ್ಲೇಸ್ ಡೆಫಿನೆಟ್ಲಿ ವರ್ತ್ ಚೆಕಿಂಗ್ ಔಟ್. ಸೊ ಒಳಗಡೆ ಹೋಗಿ ಏನೇನು ಇವರು ಯಾವುದಾದ್ರು ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ, ಸೊ ಏನೇನು ಕೆಲಸಗಳು ನಡೀತಿದೆ ಎಲ್ಲ ಒಳಗಡೆ ಹೋಗಿ ನೋಡೋಣ ಬನ್ನಿ. ಸೊ ಶಿಮ್ಮಾ ಡೀಟೇಲಿಂಗ್ ಹೌಸ್ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಫಸ್ಟ್ ನಮಗೆ ವಾಷಿಂಗ್ ಬೇಸ್ ಸಿಗುತ್ತೆ. ಅದಾದಮೇಲೆ ಒಳಗಡೆ ಇವ್ರದ್ದು ಪೇಂಟ್ ಕರೆಕ್ಷನ್ನು, ಪೇಂಟ್ ಪ್ರೊಟೆಕ್ಷನ್, PPF, ಅದಾದಮೇಲೆ ಸೆರಾಮಿಕ್ ಕೋಟಿಂಗ್ ಎಲ್ಲ ಕಂಪಾರ್ಟ್ಮೆಂಟು ಒಳಗಡೆನೇ ಇದೆ ಇವ್ರದ್ದು. ಸೊ ಒಳಗಡೆನೂ ಹೋಗೋಣ, ಜೊತೆಗೆ ಓನರ್ಸ್ನೂ ಮಾತಾಡ್ಸೋಣ, ಇಲ್ಲಿರೋ ವರ್ಕರ್ಸ್ಗೂ ಮಾತಾಡ್ಸೋಣ, ಮತ್ತು ಇವ್ರು ಯಾವುದ್ಯಾವುದು ಕ್ವಾಲಿಟಿ ಆಫ್ ಸರ್ವಿಸು ಪ್ರೊವೈಡ್ ಮಾಡ್ತಾರೆ ಅದನ್ನು ಮಾತಾಡ್ಸೋಣ. ಒಳಗಡೆ ಹೋಗೋಣ ಬನ್ನಿ. ಸೊ ಈಗ ಪೇಂಟ್ ಪ್ರೊಟೆಕ್ಷನ್, PPF, ಸೆರಾಮಿಕ್ ಕೋಟಿಂಗ್ ಬೇ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ಸೊ ಇಲ್ಲಿ ಒಂದು ಮರ್ಸಿಡಿಸ್ E-ಕ್ಲಾಸ್ ಇದೆ, ಅದಾದಮೇಲೆ ಹೋಂಡಾ CB 650 R ಇದೆ, ಅದಾದಮೇಲೆ ಒಂದು ತಾರ್ ಇದೆ, ಅದ್ರ ಜೊತೆ ಒಂದು ಆಕ್ಸಿಸ್ ಇದೆ. ಸೊ ಇದ್ರದ್ದೆಲ್ಲ ಡೀಟೇಲ್ಸ್ನ ಓನರ್ ಹತ್ರನೇ ಕೇಳೋಣ ಬನ್ನಿ. ಹಾಯ್ ಸರ್. ಇವರೇ ಮಂಜು ಅಂದ್ಬಿಟ್ಟು, ಇವರೇ ದಿ ಶಿಮ್ಮಾ ಡೀಟೇಲಿಂಗ್ ಹೌಸ್ ಓನರು. ಸರ್ ನಿಮ್ಮ ಶಾಪ್ ಲೊಕೇಶನ್ ಎಲ್ಲಿ ಬರುತ್ತೆ? ಸರ್ ನಮ್ಮ ಶಾಪ್ ಲೊಕೇಶನ್ ಉತ್ತರಹಳ್ಳಿ ಸರ್ಕಲಿಂದ ಮುಂದೆ ಬಂದರೆ BBMP ಕಾಲೇಜ್ ಇದೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಮ್ಮ ಶಾಪ್ ಸಿಗುತ್ತೆ ಸರ್. ನಿಮ್ಮ ಶಿಮ್ಮಾ ಡೀಟೇಲಿಂಗ್ ಹೌಸಲ್ಲಿ ಯಾವ್ಯಾವ ಥರ ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ? ಸರ್ ನಮ್ಮ ಹತ್ರ ಎಲ್ಲ ಥರ ಸರ್ವಿಸ್ ಇದೆ ಸರ್. ಪೇಂಟ್ ಪ್ರೊಟೆಕ್ಷನ್ ಫಿಲಿಮು, ಸೆರಾಮಿಕ್ ಕೋಟಿಂಗು, ಗ್ರಫೀನ್ ಕೋಟಿಂಗ್, ಅದು ನೆಕ್ಸ್ಟ್ ಆದಮೇಲೆ ಬ್ರೋಫಿನ್ ಅಂತ ಹೊಸ್ದಾಗಿ ಬಿಟ್ಟಿದ್ದಾರೆ, ಅದು ಮಾಡ್ತೀವಿ. ಟಿಂಕರಿಂಗ್ ಮಾಡ್ತೀವಿ, ಪೇಂಟಿಂಗ್ ಮಾಡ್ತೀವಿ, ವಾಷಿಂಗ್ ಮಾಡ್ತೀವಿ, ಡೀಪ್ ಕ್ಲೀನಿಂಗ್ ಮಾಡ್ತೀವಿ, ಇಂಟೀರಿಯರ್ ಕ್ಲೀನಿಂಗ್ ಮಾಡ್ತೀವಿ ಸರ್. ಸೊ ನಿಮ್ಮ ಶಾಪಲ್ಲಿ ಯಾವುದು ಒಂದು ಸ್ಪೆಷಲ್ ಸರ್ವಿಸ್ ಅಂತ ಇದೆ? ನಮ್ಮದು ಡೀಪ್ ಕ್ಲೀನಿಂಗ್ ಸ್ಪೆಷಲ್ ಸರ್ವಿಸ್ ಸರ್. ಎಕ್ಸ್ಟೀರಿಯರ್ ಡೀಟೇಲಿಂಗ್, ಇಂಟೀರಿಯರ್ ಡೀಟೇಲಿಂಗ್ ಮತ್ತು ಪೇಂಟ್ ಪ್ರೊಟೆಕ್ಷನ್ ಇದೆಲ್ಲ ಮಾಡ್ತಿರಲ್ಲ, ಕಸ್ಟಮರ್ಗೆ ಈ ಸರ್ವಿಸಿಂದ ಯಾವ ಬೆನಿಫಿಟ್ ಸಿಗುತ್ತೆ? ಸರ್ ಪೇಂಟ್ ಪ್ರೊಟೆಕ್ಷನ್ ಫಿಲಿಮ್ ಅಂದರೆ ನಿಮಗೆ ಸ್ಕ್ರಾಚ್ ಪ್ರೂಫ್ ಥರ ಸರ್. ಬಿಸಿಲಲ್ಲಿ ನಿಲ್ಲಿಸ್ತಾರೆ, ಔಟ್ಸೈಡ್ ಪಾರ್ಕಿಂಗ್ ಮಾಡ್ತಾರೆ ಅಂದಾಗ ನಿಮಗೆ ಪೇಂಟ್ ಪ್ರೊಟೆಕ್ಷನ್ ಫಿಲಿಮ್ ಅವಶ್ಯಕತೆ ಇದೆ. ಇನ್ಸೈಡ್ ಪಾರ್ಕಿಂಗ್ ಇದೆ ಅಂದಾಗ ನೀವು ಸೆರಾಮಿಕ್ಕು, ಗ್ರಫಿನೋ ಅಥವಾ ಬ್ರೋಫಿನೋ ಹೋಗ್ಬೋದು, ಹಂಗಿಲ್ಲ ಅಂದರೆ ವ್ಯಾಕ್ಸ್ ಕೋಟಿಂಗ್, ಡೀಟೇಲಿಂಗ್ ಹೋಗ್ಬೋದು. ನಿಮಗೆ ಔಟ್ಸೈಡ್ ನಿಲ್ಲಿಸೋದ್ರಿಂದ ನಿಮಗೆ ಪೇಂಟ್ ಪ್ರೊಟೆಕ್ಟ್ ಆಗುತ್ತೆ, ನಿಮಗೆ ಡ್ಯಾಮೇಜ್ ಏನೂ ಇರಲ್ಲ. ಇವಾಗ ಕೀಯಲ್ಲಿ ಗೀಚ್ಬಿಡ್ತಾರೆ ಯಾರಾದರೂ, ಪೇಂಟ್ ಪ್ರೊಟೆಕ್ಷನ್ ಫಿಲಿಮ್ ಆಗಿರೋದ್ರಿಂದ ನಿಮ್ಗೆ ಪೇಂಟ್ ಡ್ಯಾಮೇಜ್ ಆಗಲ್ಲ. ಈಗ ಹೈ ಎಂಡ್ ಕ್ವಾಲಿಟಿ ಪ್ರಾಡಕ್ಟ್ಸೇ ಅಲ್ವಾ ನೀವೆಲ್ಲ ಯೂಸ್ ಮಾಡೋದು? ಕಸ್ಟಮರ್ಗೆ ಅದರಿಂದ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಆ ಹೈ ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡೋದು? ಈ ಕೆಲವರು ಎಲ್ಲ ಲೋ ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡ್ತಾರಲ್ಲ, ಅದಕ್ಕೂ ಇದಕ್ಕೂ ನೀವು ಏನು ಡಿಫ್ರೆನ್ಸ್ ಇದು ಮಾಡ್ತೀರಾ? ಸರ್ ನಮ್ಮ ಹತ್ರ ಎಲ್ಲನೂ ಹೈ ಎಂಡ್ ಕ್ವಾಲಿಟಿ ಫಿಲಿಮೇ ಸರ್ ಇರೋದು. ಇವಾಗ JC ರೋಡಲ್ಲೆಲ್ಲ ಹೋದರೆ ಲೋ ಕ್ವಾಲಿಟಿ ಫಿಲಿಮ್ ಹಾಕ್ತಾರೆ. PPF ಅಲ್ಲಿ ನಿಮಗೆ 3 ಕ್ಯಾಟಗರಿ ಬರುತ್ತೆ, TPU ಮತ್ತು TPH ಮತ್ತು PU ಮೆಟೀರಿಯಲ್ ಅಂತ ಬರುತ್ತೆ. ಈ TPU ಬಂದ್ಬಿಟ್ಟು ಹೈ ಕ್ವಾಲಿಟಿ ವಿತ್ ಸೆಲ್ಫ್ ಫಿಲಿಂಗ್ ಇರೋದು. TPH ಅಂದರೆ ಲೋ ಕ್ವಾಲಿಟಿ, PU ಅಂದರೆ ತುಂಬ ವರ್ಸ್ಟ್ ಕ್ವಾಲಿಟಿ. ಬಟ್ ಮಾರ್ಕೆಟಲ್ಲಿ ಗ್ಯಾಮ್ಲಿಂಗ್ ಮಾಡ್ತಾರೆ TPU, TPH ಅಂದ್ಬಿಟ್ಟು. ಗುಡ್ ಕ್ವಾಲಿಟಿ ಹಾಕಿದ್ರೆ ಮನಿ ಆಫ್ ವರ್ತ್ ನಿಮಗೆ. ಸೊ ಈಗ ಎಷ್ಟೊಂದು ಜನ ನಮಗೆ ಈಗ JC ರೋಡ್ಗೆ ಹೋದ್ರೇ ನಮ್ಗೆ 3 ವರ್ಷಕ್ಕೆಲ್ಲ PPF ಮಾಡಿಕೊಡ್ತಾರೆ, ನಿಮ್ಮ ಹತ್ರ ಬಂದು ನಿಂತು ಕಷ್ಟ ಕೊಡಬೇಕು ಅಂತಾರಲ್ಲ, ಅವ್ರಿಗೆಲ್ಲ ಏನು ಹೇಳ್ತೀರಾ? ಸರ್ ಬ್ರ್ಯಾಂಡ್ ಆಫ್ ಕ್ವಾಲಿಟಿ, ದುಡ್ಡಿಗೆ ತಕ್ಕನಂಗೆ ಕಜಾಯ. ಕೆಲಸ ಹೆಂಗೆ ಮಾಡ್ತೀವೋ ಅದಕ್ಕೆ ತಕ್ಕನಂಗೆ ದುಡ್ಡು. ಲೋಕಲ್ ಮೆಟೀರಿಯಲ್ ಹಾಕ್ತಾರೆ, ಅವ್ರು ಕಮ್ಮಿ ಇಸ್ಕೋತಾರೆ. ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಲು, ನಾವು ಸ್ಟ್ಯಾಂಡರ್ಡ್ ಪ್ರೈಸ್ ಇಕ್ಕಿರ್ತೀವಿ ಸರ್. ಸೊ ಕಸ್ಟಮರು ನಿಮ್ಮ ಶಾಪಿಗೆ ಬಂದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಕ್ವಾಲಿಟಿ ಸರ್ವಿಸ್. ಅವ್ರ ಗಾಡಿ ನಮ್ಮ ಗಾಡಿ ಥರ ತೊಗೊಂಡು ಕ್ಲೀನಾಗಿ ಕ್ವಾಲಿಟಿಯಾಗಿ ಮಾಡಿಕೊಡ್ತೀವಿ ಸರ್. ಕ್ವಾಲಿಟಿ ಇಲ್ಲಾಂದರೆ ನಿಮಗೆ ರೀಫಂಡ್ ಅಮೌಂಟ್. ಈಗ ಯಾರು ಒಬ್ಬರು ಕಸ್ಟಮರ್ ಬಂದು PPF ಮಾಡಿಸ್ಕೊಂಡ್ರು, ಇಲ್ಲ ಸೆರಾಮಿಕ್ ಕೋಟಿಂಗ್ ಏನಾರು ಒಂದು ನಿಮ್ಮಿಂದ ಸರ್ವಿಸ್ ಮಾಡಿಸ್ಕೊಂಡೋದ್ರು, ಅದರಲ್ಲಿ ಏನಾರು ಅವ್ರಿಗೆ PPF ಪೀಲ್ ಆಫ್ ಆಗೋದು, ಇಲ್ಲ ಸೆರಾಮಿಕ್ ಕೋಟಿಂಗಲ್ಲಿ ಏನಾರು ಪ್ರಾಬ್ಲಮ್ ಆಯಿತು, ಅವ್ರಿಗೇನಾರು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಅವ್ರಿಗೆ ಯಾವ ಥರ ಟ್ರೀಟ್ ಮಾಡ್ತೀರಾ? ಅವ್ರಿಗೆ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಸರ್. ಹಂಗೆ ಅವ್ರು ಖುಷಿ ಆಗಿಲ್ಲ ಅಂದರೆ ₹1 ದುಡ್ಡು ತೊಗೊಳ್ಳಲ್ಲ ಸರ್. 100% ಗ್ಯಾರಂಟಿ ಅದು.
ಈಗ ನೀವು ಇಷ್ಟೊಂದೆಲ್ಲ ಗಾಡಿಗಳನ್ನೆಲ್ಲ ಸರ್ವಿಸು ಮತ್ತು ಕೇರ್ ಎಲ್ಲ ಮಾಡ್ತೀರಲ್ಲ, ನಿಮ್ಮದು ಒಂದು ಏನಾದ್ರು ಟಿಪ್ಪು ಏನಾದರೂ ವ್ಯೂವರ್ಸ್ಗೆ ಏನಾದ್ರು ಕೊಡ್ತೀರಾ ಅಂದರೆ ಏನು ಟಿಪ್ಸ್ ಕೊಡ್ತೀರಾ ಮೇಂಟೆನೆನ್ಸಲ್ಲಿ? ಸರ್ ಮೇಂಟೆನೆನ್ಸ್ ಅಂದಾಗ ನೀವು ಎಲ್ಲೇ ಮಾಡಿದ್ರು ಪ್ರೊಫೆಷ್ನಲ್ ವರ್ಕ್ ಹತ್ರ ಹೋಗಿ, ಲೋಕಲ್ ಹತ್ರ ಹೋಗಿ ಮಾಡಿಸ್ಬೇಡಿ. ಮತ್ತು ವಾಷಿಂಗ್ ಅಂತ ಹೋದಾಗ ಸೋಪಾಯಿಲ್ ಯೂಸ್ ಮಾಡ್ತಾರೆ ಆಲ್ಮೋಸ್ಟು. ಸೋಪಾಯಿಲ್ ಯಾರು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, pH ಬ್ಯಾಲೆನ್ಸು ಶಾಂಪು ಯೂಸ್ ಮಾಡಿ, ಅದೇ ಟಿಪ್ ಅಂತ. ಸೊ ಓವರಾಲ್ ಈಗ ನಂದು ಕೆಲವು ಪರ್ಸ್ನಲ್ ಕ್ವಶನ್ ಇದೆ ನಿಮಗೆ. ಹೇಳಿ. ಸೊ ಈಗ ನೀವು ಡೀಟೇಲಿಂಗ್ ಎಲ್ಲ ಮಾಡ್ತೀರಲ್ಲ, ನಿಮ್ಮ ಪಾರ್ಟ್ ಆಫ್ ವರ್ಕ್ಗೆ ಏನಿದೆ ಗಾಡಿಗಳಲ್ಲಿ ಇಂಥ ವರ್ಕು ನಾನು ಗಾಡಿಗಳಲ್ಲಿ ಮಾಡಬೇಕು ಅಂತ ಇರುತ್ತಲ್ಲ ಆಸೆ ಎಲ್ರಿಗೂ, ಅದರಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಆಫ್ ವರ್ಕ್ ನಿಮ್ಮ ಫೇವ್ರೇಟ್ ಯಾವುದು? ಫೇವ್ರೇಟ್ ಅಂದರೆ ಪೇಂಟ್ ಕರೆಕ್ಷನ್ ಸರ್. ಸ್ವೆಲ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ನಾವು ಕರೆಕ್ಷನ್ ಮಾಡಿ ಕ್ಲೀನಾಗಿ ತೆಗಿತೀವಿ, ಅದು ಫೇವ್ರೇಟ್ ನಮ್ಮದು. ಈಗ ಏನಾದರೂ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಲ್ಲ ಅನ್ನೋದು ಏನಾದ್ರು ಒಂದು ಎನ್ಕೌಂಟರ್ ಏನಾದ್ರು ಮಾಡಿದ್ದೀರಾ? ಲೈಕ್ ಅದು ಮಾಡೋಕ್ಕಾಗಲ್ಲ ಅನ್ನೋ ಥರ? ಸರ್ ಆ ಥರ ಬೇಜಾನ್ ನಡೀತಾ ಇರುತ್ತೆ. ಅದು ಯಾವುದು ಇದು ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ನಮ್ಮ ಹತ್ರ ಬರೋ ಗಾಡಿಗಳು ಆಲ್ಮೋಸ್ಟ್ ಅದೇ ಪ್ರಾಬ್ಲಮ್ಸ್ ಥರನೇ ಬರೋದು. ನಿಮಗೆ ಸಿಮೆಂಟ್ ಬಿದ್ದುಬಿಟ್ಟಿರುತ್ತೆ, ತಾರ್ ಆಗಿಬಿಟ್ಟಿರುತ್ತೆ, ಕೆಲವೊಂದು ಗೋಡೆ ಪೇಂಟ್ ಹೊಡೆದ್ಬಿಟ್ಟಿರ್ತಾರೆ, ಕೆಲವೊಂದು ಟೈಮಲ್ಲಿ ಗೇಟ್ ಹೊಡೆಯೋ ಪೇಂಟ್ ಗಾಡಿಗೆ ಹೊಡೆದು ತಂದಿರ್ತಾರೆ. ಆ ಥರ ಬೇಜಾನ್ ಇನ್ಸಿಡೆಂಟ್ ಆಗಿದೆ. ಸೊ ನೀವು ಯಾವುದ್ಯಾವುದು ಪ್ರಾಡಕ್ಟ್ನ ಯೂಸ್ ಮಾಡ್ತೀರೋ ಒಂದು ಸಲ ತೋರಿಸ್ಕೊಡ್ತೀರಾ? ಸರ್ ಖಂಡಿತ. ಸರ್ ನೋಡ್ಬೋದು, ಇವಾಗ ನೀವು ಇಲ್ಲಿ ಇಕ್ಕಿದ್ವಿ ಎಲ್ಲ ಡಿಸ್ಪ್ಲೇಗೆ ಏನೇನು ಪ್ರಾಡಕ್ಟ್ ಇದೆ ಅಂತ. ಇದೆಲ್ಲ ಕಾಂಪೌಂಡ್ಸು. ನಿಮಗೆ ರೂಪ್ಸ್ ಅಂತ ಬ್ರ್ಯಾಂಡು, ಮೆಕ್ಸೆಲೆನ್ ಅಂತ ಬ್ರ್ಯಾಂಡು ನೋಡಿ. ಇದು ಬಂದ್ಬಿಟ್ಟು ಮೆಂಜರ್ಣ ಅಂತ, ಎಲ್ಲನೂ ಇಂಪೋರ್ಟೆಡೇ ನೋಡಿ. ಇದು ಮೇಡ್ ಇನ್ ಜರ್ಮನ್ನು, ಇದು ಮೇಡ್ ಇನ್ ಇಟಾಲಿ, ಇದು ಮೇಡ್ ಇನ್ ಮ್ಯಾಕ್ಸೊಲೈನು ನೋಡಿ. ಇದೆಲ್ಲನೂ ಇಂಪೋರ್ಟೆಡ್ ಪ್ರಾಡಕ್ಟೇ ನಿಮಗೆ. ಇದೆಲ್ಲ ಬಂದರೆ ಸೆರಾಮಿಕ್ ಕೋಟಿಂಗು, ಗ್ರಫೀನ್ ಕೋಟಿಂಗು ಆ ಥರ ನೋಡಿ. 3M ಬ್ರ್ಯಾಂಡ್ ಕೂಡ ಇದೆ ನಮ್ಮ ಹತ್ರ. ಆನೆಕ್ಸ್, ಇದು ಮೇಡ್ ಇನ್ ಜರ್ಮನ್ನು. ಇದೆಲ್ಲ ತುಂಬ ಒಳ್ಳೆ ಕ್ವಾಲಿಟಿದು. ಅದು ಬಿಟ್ಟರೆ ನಿಮಗೆ ಮಾಫ್ರಾ ಅಂತ ಇದೆ, ಇದನ್ನು ಒಳ್ಳೆ ಕ್ವಾಲಿಟಿನೇ. ಇದು ಬಂದರೆ ನಿಮಗೆ ಇಂಟೀರಿಯರ್ ಕೋಟಿಂಗ್ಸ್ ಅಂತ ಹೇಳ್ತಾರೆ. ಇಂಟೀರಿಯರಲ್ಲಿ ಡ್ಯಾಶ್ಬೋರ್ಡು, ವಿನೈಲು, ಪ್ಲಾಸ್ಟಿಕ್ಕು ಅದಕ್ಕೆ ಯೂಸ್ ಮಾಡೋ ಕೋಟಿಂಗ್ಸ್ ಇದು. ಸೊ ಇವ್ರ ಹತ್ರ ಇರೋ ವರ್ಕರ್ಸ್ ಎಲ್ಲನೂ ಟ್ರೈನ್ ಪ್ರೊಫೆಷ್ನಲ್ಸೇನೆ. ಸೊ ಇವ್ರು ಎಲ್ರಿಗೂ ಟ್ರೈನಿಂಗ್ ಕೊಟ್ಟೇನೆ ಇಲ್ಲಿ ವರ್ಕ್ ಮಾಡೋಕ್ಕೆ ಬಿಡೋದು. ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಗಾಡಿಗಳ ಮೇಲೆ ವರ್ಕ್ ಮಾಡ್ಸೋಕ್ಕೆ ಇವ್ರು ಬಿಡೋಲ್ಲ. ಸೊ ಇವ್ರ ಹತ್ರ PPF ಕ್ಲಾಸ್ ಕೂಡ ಇವರೇ ತೊಗೊತಾರೆ. ಸೊ ಅವ್ರದ್ದು ಟ್ರೈನಿಂಗ್ ಆಗಿರೋ ಸರ್ಟಿಫಿಕೇಟ್ ಕೂಡ ಇಲ್ಲೇ ಇದೆ. ಇದನ್ನು ನೋಡಿ. ಮಂಜು ಅವರೇ, ನಿಮ್ಮ ವರ್ಕರ್ಸ್ ಬಗ್ಗೆ ಏನು ಹೇಳ್ತೀರಾ ಒಂದು ಮಾತು? ನಮ್ಮ ವರ್ಕರ್ ಬಂದಾಗ ನಿಮ್ಗೆ ನೀಟಾಗಿ ಕ್ಲೀನಾಗಿ ಮಾಡಿಕೊಡ್ತಾರೆ. ಟೈಮ್ ಕೊಡಬೇಕು, ಬಟ್ ಟೈಮ್ ಕೊಟ್ಟಷ್ಟು ಕೆಲಸ ಕ್ಲೀನಾಗಿ ಆಗುತ್ತೆ ಸರ್. ಓಕೆ, ನಿಮ್ಮ ಹತ್ರ ಎಲ್ಲ ಟ್ರೈನ್ಸ್ ಪ್ರೊಫೆಷ್ನಲ್ಸೇ ಇದ್ದಾರಲ್ಲ, ಟ್ರೈನಿಂಗ್ ಆಗಿರೋರೇ ಇದ್ದಾರಲ್ಲ. ಸೊ ನೀವು ಟ್ರೈನಿಂಗ್ ಕೊಡ್ತೀರಿ ಅಂತ ಏನೋ ಹೇಳ್ತಾ ಇದ್ರಿ, ಅದ್ರದ್ದು ಸ್ವಲ್ಪ ಡೀಟೇಲ್ಸ್ನ ತಿಳಿಸ್ಕೊಡಿ. ಸರ್ ನಾವು ಬಂದ್ಬಿಟ್ಟು ಆಲ್ಮೋಸ್ಟ್ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ ಇದರಲ್ಲಿ. ಬಟ್ ನಾವು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಡೀಟೇಲಿಂಗ್ ಅಸೋಸಿಯೇಷನಲ್ಲಿ ಮೆಂಬರು. ನಮ್ಮದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾನು ಟ್ರೈನಿಂಗ್ ಆಗಿದ್ದೀನಿ. ಮತ್ತು IDA ಮೆಂಬರ್ ಕೂಡ ನಾನು, ಇಂಟರ್ನ್ಯಾಷನಲ್ ಡೀಟೇಲಿಂಗ್ ಅಸೋಸಿಯೇಷನ್ ಮೆಂಬರ್ ಕೂಡ ನಾನು. ಬಟ್ ಟ್ರೈನಿಂಗು ಮಾಡ್ತೀನಿ, ನಾವು ಸರ್ವಿಸು ಮಾಡ್ತೀವಿ. ಕ್ಲೈಂಟ್ ನಮ್ಮನ್ನ ನಂಬ್ಕೊಂಡು ಗಾಡಿ ಕೊಟ್ಟರೆ ನಮ್ಮ ಗಾಡಿ ಥರ ಕ್ಲೀನಾಗಿ ಕ್ವಾಲಿಟಿಯಾಗಿ, ನಾವು ದುಡ್ಡು ಕೆಲಸ ಮಾಡೋರಲ್ಲ. ನಮಗೆ ಖುಷಿ ಆಗಬೇಕು, ಯಾವುದೇ ಕೆಲಸ ಮಾಡಿದ್ರು ನನಗೆ ಖುಷಿ ಆಗಬೇಕು, ಆ ಥರ ಮಾಡ್ಕೊಡ್ತೀನಿ ನಾನು. ಸೊ ಆವಾಗಲೇ ತೋರಿಸ್ದಂಗೆ 3 ಕಾರ್ಗಳು ಇವ್ರ ಶಾಪಲ್ಲಿ ಬಂದಿದೆ. ಅದೆಲ್ಲ ಏನೇನಕ್ಕೆ ಯಾವ್ಯಾವ ಸರ್ವಿಸಿಗೆ ಬಂದಿದೆ ಅಂತ ಕೇಳೋಣ ಬನ್ನಿ. ಸರ್ ಈ ಬೆನ್ಸ್ ಏನು? ಸರ್ ಬೆನ್ಸ್ ಬಂದ್ಬಿಟ್ಟು ನಮ್ಮ ಹತ್ರ ಆಲ್ರೆಡಿ ಗ್ರಫೀನ್ ಕೋಟಿಂಗ್ ಆಗಿದೆ, ಅದು ಮೇಂಟೆನೆನ್ಸ್ಗಾಗಿ ಬಂದಿದೆ. ಬೆನ್ಸ್ ಮೇಂಟೆನೆನ್ಸ್ ಕೋಟ್ 6 months ಒನ್ಸ್. ಸೊ ಅದು CB 650 ಏನು ವರ್ಕಿಗೆ ಬಂದಿದೆ ಸರ್? ಸರ್ ಇದು ಬಂದರೆ ನಿಮಗೆ PPFಗೆ ಬಂದಿದೆ. ಇದು ಯಾರೋ ಸೆಕೆಂಡ್ಸಲ್ಲಿ ತೊಗೊಂಡು ಅವರು PPF ಮಾಡಿಸ್ತಾ ಇದ್ದಾರೆ ನಮ್ಮ ಹತ್ರ. ಇದು ತಾರ್? ಸರ್ ತಾರ್ ಬಂದಿರೋದು PPF, ಬಟ್ ಆದರೆ ಇವಾಗ ಇದಕ್ಕೆ ಮಾಡ್ತಾ ಇರೋದು ಬ್ಲ್ಯಾಕ್ PPF ಅಂತ. ಕಲರ್ PPF ಚೇಂಜ್ ಮಾಡ್ತಾಯಿದ್ವಿ, ಯಾಕಂದರೆ ಸ್ವೆಲ್ ಮಾರ್ಕ್ಸು, ಡ್ಯಾಮೇಜಸ್ ಎಲ್ಲ ಜಾಸ್ತಿ ಇದೆ. ಟ್ರಾನ್ಸ್ಪರೆಂಟ್ PPF ಮಾಡಿದ್ರೆ ನಿಮಗೆ ಸ್ಕ್ರ್ಯಾಚ್ ಎಲ್ಲ ಎದ್ದು ಕಾಣಿಸುತ್ತೆ. ಹಂಗಾಗಿ ಕಲರ್ PPF ಇದಕ್ಕೆ ಸಜೆಷನ್ ಮಾಡಿದ್ದೀನಿ. ಕಲರ್ PPF ಮಾಡ್ತಾಯಿದ್ವಿ. ಆಕ್ಸಸ್ ಆದರೆ ನಿಮಗೆ PPF ಆಗಿದೆ, ಆಲ್ರೆಡಿ PPF ಆಗಿ ಡೆಲಿವರಿಗೆ ರೆಡಿ ನಿಂತಿದೆ ಆಕ್ಸಸ್. ಸೊ ಈಗ PPFಲ್ಲಿ ನೀವು ಹೇಳ್ದಂಗೆ 3 ಥರ ಬರುತ್ತಲ್ಲ, ಅದರಲ್ಲೂ 2 ಟೈಪ್ ಬರುತ್ತಲ್ಲ, ಮ್ಯಾಟು ಮತ್ತು ಗ್ಲಾಸ್ ಅನ್ನೋದು. ಸೊ ಕಸ್ಟಮರ್ ಜಾಸ್ತಿ ಯಾವುದನ್ನು ಪ್ರಿಫರ್ ಮಾಡ್ತಾರೆ? ಸರ್ ಆಲ್ಮೋಸ್ಟ್ ಗ್ಲಾಸಿ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ಮ್ಯಾಟ್ ಆದರೆ ಡಲ್ ಇರುತ್ತೆ. ಮ್ಯಾಟ್ ಲೈಕ್ ಮಾಡೋದು ಜನ ಕಮ್ಮಿ, ಬಟ್ ಮ್ಯಾಟು ತುಂಬ ಚೆನ್ನಾಗಿರುತ್ತೆ. ಬಟ್ ನಿಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಇರೋದು ಗ್ಲಾಸಿ. ಎಸ್, ಕಂಪಲ್ಸರಿ ಗ್ಲಾಸಿ. ಸೊ ಇವರು ವರ್ಕರ್ಸ್ನೂ ಸ್ವಲ್ಪ ಆಚೆ ಕಡೆ ಹೋಗಿ ಮಾತಾಡ್ಸೋಣ ಬನ್ನಿ. ಸೊ ಶಿಮ್ಮರ್ ಡೀಟೇಲಿಂಗ್ ಹೌಸ್ಗೆ ಒಬ್ಬರು ಕಸ್ಟಮರ್ ಬಂದಿದ್ದಾರೆ. ಅವ್ರ ರಿವ್ಯೂ ಹೆಂಗಿದೆ ಅಂತ ಕೇಳೋಣ, ಅವ್ರ ಎಕ್ಸ್ಪೀರಿಯನ್ಸು ಶಿಮ್ಮರ್ ಡೀಟೇಲಿಂಗ್ ಹೌಸಲ್ಲಿ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಿಮ್ಮ ಹೆಸರು? ರವಿ ಅಂತ. ಇಲ್ಲಿ ಶಿಮ್ಮರ್ ಡೀಟೇಲಿಂಗ್ ಹೌಸ್ ಹೆಂಗೆ ಗೊತ್ತು ಮತ್ತು ನಾನು ಓಪನ್ ಆದಾಗಿಂದ ಬರ್ತಾ ಇದ್ದೀನಿ. ಇದು ಓನರ್ ಮಂಜು ಅವ್ರು ನನಗೆ ತುಂಬ ಹಳೆ ಪರಿಚಯ. ಸೊ ಓಪನ್ ಆದಾಗಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಸೊ ಇವ್ರದ್ದು ಕ್ವಾಲಿಟಿ ಆಫ್ ಸರ್ವಿಸ್ಸು ಹೆಂಗಿದೆ ಸರ್? ಎಕ್ಸಲೆಂಟ್ ಇದೆ ಸರ್. ಆ್ಯಕ್ಚುಲಿ ಜಸ್ಟ್ ಬೇರೆ ಥರ ನಿಮಗೆ ಸರ್ವಿಸ್ ಮಾಡಿ ಅಂದರೆ ಫಾರ್ ಎಕ್ಸಾಂಪಲ್ ಸಿರಾಮಿಕ್ ಮಾಡಿದ್ವಿ,
ಈಗ ಬಾನೆಟ್ ಒಂದು ಸ್ವಲ್ಪ ಗಾಡಿ ಆಕ್ಸಿಡೆಂಟ್ ಆಯಿತು, ಮೈನರು ಬಾನೆಟ್ ಎಲ್ಲ ರೀಪ್ಲೇಸ್ ಮಾಡ್ಕೊಂಡು ಬಂದಿದ್ದೀನಿ, ಅವರೇ ಫೋನ್ ಮಾಡಿ ಕರೆದಿದ್ದಾರೆ. ಸೊ ಕಂಪ್ಲೀಟ್ ತಿರ್ಗಾ ರೀಕೋಟಿಂಗ್ ಮಾಡಿ ಕೊಡ್ತೀನಿ ಅಂತ. ಸೊ ಇದು ತುಂಬ ಅವ್ರು ಓನ್ ಇನಿಷಿಯೇಟಿವ್ ತೊಗೊಂಡು ಇಟ್ ಟೇಕ್ಸ್ ರಿಯಲಿ ಗುಡ್ ಕೇರ್. ನಿಮ್ಗೆ ಹೊರಗಡೆ ಈ ಥರ ಸಿಗೋದು ಕಷ್ಟ ಇದೆ, ಪರ್ಸ್ನಲ್ ಕೇರ್ ತುಂಬ ಜಾಸ್ತಿ ಇದೆ. ಸೊ ಐ ರಿಯಲಿ ಲೈಕ್ ದ ವೇ ಹಿ ಡೀಲ್ಸ್ ವಿತ್ ಇಟ್. ಓವರಾಲ್ ಇವ್ರಿಗೆ ಔಟ್ ಆಫ್ 10 ರೇಟಿಂಗ್ ಮಾಡ್ತೀರಾ ಅಂದರೆ ನೀವು ಎಷ್ಟು ರೇಟಿಂಗ್? ಸಿ 10 out of 10 ಯಾರಿಗೂ ಆಗಲ್ಲ. ಸೊ ಐ ವುಡ್ ಸೇ 8.5 to 9 ಡೆಫಿನೆಟ್ಲಿ, ಬಿಕಾಸ್ ದೆರ್ ಇಸ್ ಆಲ್ವೇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಫಾರ್ ಎವ್ರಿಬಡಿ. ಸೊ ಇಟ್ಸ್ ದ ಬೆಸ್ಟ್ ಸೊ ಫಾರ್ ಫಾರ್ ಮಿ. ಸೊ ನಿಮ್ಮದು ಕಸ್ಟಮರ್ಗೆ ಏನಾದ್ರು ಸಜೆಸ್ಟ್ ಮಾಡ್ತೀರಾ ಅಂದರೆ ಏನು ಸಜೆಸ್ಟ್ ಮಾಡ್ತೀರಾ? ಸಿ ನನ್ನ ಹತ್ರ ಐವ್ ಗಾಟ್ ಅ BMW ಬೈಕ್ ಆಲ್ಸೋ. ಇದು ಮತ್ತು ನಂದು ಇನ್ನೊಂದು ಕಾರ್ ಇದೆ, ಎಲ್ಲ ಇವರೇ ಮಾಡ್ತಾ ಇರೋದು. PPF ಮಾಡಿಕೊಟ್ರು, ಎಲ್ಲ ಮಾಡಿದ್ದಾರೆ. ಆ್ಯಂಡ್ PPF ಒಂದು ಸ್ವಲ್ಪ ನನಗೆ ಮೈನರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತ ತಿರ್ಗಾ ಪೀಲ್ ಮಾಡಿ ಮತ್ತೆ ಕಂಪ್ಲೀಟ್ ಗಾಡಿ ವಿತೌಟ್ ಎನಿ ಅಡಿಷ್ನಲ್ ಎಕ್ಸ್ಪೆನ್ಸ್ ಮಾಡಿಕೊಟ್ರು. ಸೊ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ವಿಲ್ ಡೂ ಇಟ್. ಸೊ ದಟ್ ಲೆವೆಲ್ ಆಫ್ ಕ್ವಾಲಿಟಿ ಐ ಗ್ಯಾರಂಟಿ ಯು ದಟ್ ಹೀಲ್ ಗಿವ್ ಇಟ್ ಟು ಎವ್ರಿಬಡಿ, ನಾಟ್ ಜಸ್ಟ್ ಮೀ. ಸೊ ಐ ಡೆಫಿನೆಟ್ಲಿ ರೆಕಮೆಂಡ್ ಶಿಮರ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸರ್. ಸೊ ಶಿಮರ್ ಡೀಟೇಲಿಂಗ್ ಹೌಸಲ್ಲಿ ವರ್ಕ್ ಮಾಡೋ ವರ್ಕರ್ಸ್ನೂ ಮಾತಾಡ್ಸೋಣ. ಸರ್ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ರಘು ಅಂತ ಸರ್. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಾ? ನಾನೊಂದು 5 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ಸೊ ನೀವೇನಾ ಇಲ್ಲೆಲ್ಲ ಮೇಂಟೈನ್ ಮಾಡೋದು ಓನರ್ ಇಲ್ಲದೆ ಇರುವಾಗ? ಹೌದು ಸರ್, ನಾನೇ ಮಾಡೋದು. ಸೊ ಈಗ ಏನಾದರೂ ಗಾಡಿಗಳು ಜಾಸ್ತಿಯಾಗಿ ಓನರ್ ಇಲ್ದಿರೋ ಟೈಮಲ್ಲಿ ಗಾಡಿಗಳು ವೆಹಿಕಲ್ ಜಾಸ್ತಿ ಆದರೆ ನೀವು ಕಸ್ಟಮರ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಸರ್ ನಮ್ಮ ಹತ್ರ ಹುಡುಗರು ಇದ್ದಾರೆ, ಈ ಹುಡುಗರನ್ನ ಹಾಕ್ಕೊತೀನಿ ನಾನು. ಅವ್ರುಗಳ್ನೂ ಕರಿತೀರಾ? ಹಾಂ ಸರ್, ಕರಿತೀನಿ. ಸೊ ಈಗ ಶೈಮರ್ ಡೀಟೇಲಿಂಗ್ ಹೌಸಲ್ಲಿ 3 ಜನ ವರ್ಕರ್ಸ್ ಇದ್ದಾರೆ. ಸೊ ಅವ್ರಗಳ ಹೆಸರು ತಿಳ್ಕೊಳಲ್ಲ, ಬನ್ನಿ. ಭಯ आपका? प्रकाश। कितने महीने से काम कर रहे हैं? 6 month से। आपका नाम? रोमन बानिया। आप कितने महीने से काम कर रहे हैं? 5 month। 5 month। हाँ। ಸೊ ಇನ್ನೂ ವರ್ಕರ್ಸ್ ಇದ್ದಾರೆ ಇಲ್ಲ ಇಷ್ಟೇ ಜನರ ನೀವು? ಇದ್ದಾರೆ. ಸೊ ವೆಹಿಕಲ್ಸ್ ಜಾಸ್ತಿ ಆಗ್ತಿದ್ದಂಗೆ ನೀವು ಹುಡುಗರನ್ನು ಕರ್ಸ್ಕೊತೀರಾ. ಸೊ ಈಗ ಓನರ್ ಇಲ್ದಿರೋ ಟೈಮಲ್ಲಿ ಯಾರು ಒಬ್ಬರು ಬಂದು ನನಗೆ ಗಾಡಿ ಅರ್ಜೆಂಟು ವಾಶ್ ಮಾಡಿಕೊಡು ಅಂತ ಏನಾದ್ರು ಪ್ರೆಷರ್ ಹಾಕಿದ್ರೆ ಅವ್ರನ್ನ ಹೆಂಗೆ ನೀವು ನಿಭಾಯಿಸ್ತೀರಾ? ಸರ್ ನಾನು ಇವಾಗ ಅವ್ರಿಗೆ ಅರ್ಜೆಂಟ್ ಬೇಕೇ ಬೇಕು ನಂಗೆ ಮಾಡೋಕ್ಕೆ ಅಂದಾಗ ನಾನು ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊತೀನಿ. ಟೈಮ್ ತೊಗೊಂಡು ಒಂದು 1 hour 2 hour ತೊಗೊತೀನಿ. ಟೈಮ್ ತೊಗೊಂಡಾಗ ನಾನು ಒಳಗಡೆ ಕೂರಿಸ್ಕೊಂಡು ಅವ್ರಿಗೆ ನಾನು ಹುಡುಗರನ್ನ ಇಲ್ಲಿ ಮಾಡೋಕ್ಕೆ ಬಿಟ್ಕೊಂಡು ನಾನು ಅಲ್ಲೋಗಿ ಮಾಡ್ತೀನಿ. ಅಲ್ಲೋಗಿ ಅವ್ರಿಗೆ ನಾನು ಮಾಡಿಕೊಟ್ಟು ಕಳಿಸ್ತೀನಿ. ಸೊ ಈಗ ಕಸ್ಟಮರ್ಗೆ ನೀವು ಹೆಂಗೆ ಸ್ಯಾಟಿಸ್ಫೈ ಮಾಡ್ತೀರಾ ನೀವು? ಅಂದರೆ ಯಾವ ಥರ ನಿಮ್ಮ ಕೆಲಸಗಳು ಕಸ್ಟಮರ್ಗೆ ಹೇಗೆ ಇಷ್ಟ ಆಗುತ್ತೆ? ಸರ್ ಅವರು ಕ್ಲೀನಿಂಗ್ ನೋಡ್ತಾರೆ ಸರ್, ಫಸ್ಟು ಕ್ವಾಲಿಟಿ ನೋಡ್ತಾರೆ. ಯಾವ ಶಾಂಪು ಯೂಸ್ ಮಾಡ್ತಾಯಿದ್ದೀರಾ, ಹೆಂಗೆ ಬರ್ತಾಯಿದೆ ಶಾಂಪು, ಹೆಂಗೆ ಯೂಸ್ ಮಾಡೋದು, ಅದನ್ನೆಲ್ಲ ನೋಡ್ಕೊತಾರೆ ಸರ್. ಸೊ ಈಗ ನೀವು ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ನೀವು? ಸರ್ ಗಾಡಿ ಬಿಡೀಲಿ ಬಂದರೆ ನಾವು ಇವಾಗ ಸಡನ್ನಾಗಿ ಗಾಡಿ ಬಿಡೀಲಿ ಮಾಡಿದ್ರೆ ಆ ಥರ ಬರೋಕ್ಕೆ ಹೋಗ್ಬಾರ್ದು ಸರ್. ಯಾಕಂದರೆ ಬಂದ್ರೂ ಅವರಿಗೆ ಸರ್ಟಿಫಿಕೇಷನ್ ಆಗೋಲ್ಲ. ಇವಾಗ ಅವರು ಬಂದು ಗಾಡಿ ಬಿಡೀಲಿ ಅರ್ಧ ಮಾಡಿಸ್ಕೊ ಹೋಗ್ತಾರೆ. ಅದಕ್ಕೆ ನಾವು ಅದನ್ನು ಬರೋಕ್ಕೆ ಹೋಗೋದು ಬೇಡ. ನಾವು ಅವ್ರಿಗೇನು 100% ನಾವು ಕ್ವಾಲಿಟಿ ಕೊಡಬೇಕು. ಚೆನ್ನಾಗಿ ಮಾಡಿಕೊಟ್ರೇ ಅವರು ಸರ್ಟಿಫಿಕೇಷನ್ ಆಗೋದು. ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ, ಅದು ಕೆಲಸ ಆದಂಗೆ ಆಗಲ್ಲ. ಶೋರೂಮಿಂದ ಹೆಂಗೆ ಬರುತ್ತೋ ಆ ಥರ ಕ್ಲೀನಾಗಿ ಮಾಡಿಕೊಟ್ಟು ಕಳಿಸ್ತೀವಿ ಸರ್. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋಗೆ ಇಷ್ಟೇ. ನಿಮ್ಗೆ ಯಾರು ನಿಮ್ಮ ಕಾರ್ಗೆ PPF, ಸೆರಾಮಿಕ್ ಕೋಟಿಂಗು, ಪೇಂಟ್ ಕರೆಕ್ಷನು, ಡೀಟೇಲಿಂಗ್ ಏನೇ ಮಾಡಿಸ್ಬೇಕಂದ್ರೂ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಸೊ ನಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದು ಇಲ್ಲಿ ನಮ್ಮದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಇವ್ರಿಗೆ ಬಂದು ತೋರಿಸಿದ್ರೆ ನಿಮಗೆ 20% ಆಫ್ ಕೂಡ ಕೊಡ್ತಾರೆ. ಬಟ್ ಸೆರಾಮಿಕ್ ಕೋಟಿಂಗು, ಡೀಟೇಲಿಂಗು, PPF ಇದ್ರ ಮೇಲೆ ಮಾತ್ರ ನಿನ್ನ ವಾಷಿಂಗಲ್ಲೆಲ್ಲ ಡಿಸ್ಕೌಂಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಈಗ ನೀವು ಯಾವ್ದಾದ್ರು ಈ ಥರ ವರ್ಕ್ ಮಾಡಿಸ್ಬೇಕು ಅಂದರೆ ಅದರಲ್ಲಿ ಆಫರ್ ಸಿಗುತ್ತೆ ನಿಮಗೆ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ತೊಗೊಂಬಂದು ಕೊಡ್ತೀನಿ. ಸೊ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ, ಟಾಟಾ, ಸಿ ಯು ಆಲ್.